ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಡಿಕೆ ಕಾಳು ಪಲ್ಯ ಮಾಡಕತ್ತೀನಿ ನೋಡ್ರಿ. ಮಡಿಕೆ ಕಾಳು ಅಂತ ನಮ್ಮ ಆರೋಗ್ಯಕ್ಕೆ ಅಗದಿ ಚಲೋ ಇದೆ. ಹಸಿವು ತಿಂದರೂ ನಡಿತೈತ್ರಿ. ಇದ್ರಾಗ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಿಂಡಿ ಮಕ್ಕಳಿಗೆ ಹಂಗೆ ಸ್ವಲ್ಪ ಉಪ್ಪು ಹಾಕಿ ತಿನ್ನಕ್ಕೆ ಹಂಗೆ ಕೊಟ್ರೂ ನಡಿತೈತ್ರಿ. ಯಾಕಂದ್ರೆ ಮಡಿಕೆ ಕಾಳು ಅಗದಿ ಚಲೋ ರೀ. ಈಗ ನೋಡ್ರಿ, ಮಡಿಕೆ ಕಾಳು ಪಲ್ಯಕ್ಕೆ ನಾನು ಸ್ವಲ್ಪ ಮಡಿಕೆ ಕಾಳು ತೊಳ್ಯಾಕಂತೆ ಸ್ವಲ್ಪ ನೀರು ಹಾಕಿದೆ. ನಾನು ನೀರು ಹಾಕಿ ಚೆಂದಾಗಿ ಮಡಿಕೆ ಕಾಳು ತೊಳ್ಕೊಂಡ್ರೆ ಮೊದಲಿಗೆ ಇವನ್ನೆಲ್ಲ ಹಸನು ಮಾಡಿ ಚಲೋ ನೀರಾಗ ಮೊಳಕೆ ಹೊಡಿಸಿರ್ತೇವೆ ಕರೆ. ಆದರೂ ರೀ ಸ್ವಲ್ಪ ವಾಸನೆ ಅದು ಬರ್ತಿರ್ತಾವ್ರಲ್ಲ, ಹೀಗಾಗಿ ಸ್ವಲ್ಪ ತೊಳ್ಕೊಂಡು ಆದ್ಮೇಲೆ ರೀ ಈಗ ಒಂದು ಕಡೆ ಇಟ್ಟೀನಿ ನೋಡ್ರಿ. ನಾನು ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕಿ ಒಗ್ಗರಣೆಗೆ ಉಳ್ಳಿಗಡ್ಡೆ ಮೆಣಸಿನ್ಕಾಯಿ ಹಾಕಿ ಈಗ ಫ್ರೈ ಮಾಡ್ಕೊಂಡ್ರಿ. ಉಳ್ಳಿಗಡ್ಡಿದ ಮೆಣ್ಸಿನ್ಕಾಯ್ದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ರೀ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಈಗ ಕರಿಬೇವನ್ನು ಕಟ್ ಮಾಡಿ ಹಾಕಿದೆ ನೋಡ್ರಿ. ನಾನು ಕರಿಬೇವು ಹಾಕಿದ್ಮೇಲೆ ಈಗ ಒಂದು ಟಮಾಟಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಟಮಾಟಿ ಹಣ್ಣು ಹಾಕಿದೆ ನೋಡ್ರಿ. ಟಮಾಟಿ ಹಣ್ಣು ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಮೆತ್ತಗಾಗುವವರೆಗೂ ರೀ ಫ್ರೈ ಮಾಡೋಣ್ರಿ. ಯಾಕಂದ್ರೆ ಮಡಿಕೆ ಕಾಳು ಹಸಿವನ್ನ ತಿನ್ನಕ್ಕೆ ಚಲೋ ಅಂದ್ರೆ ಇವು ಟಮಾಟಿ ಹಣ್ಣು ಉಳ್ಳಿಗಡ್ಡಿನೂ ಇವನ್ನ ಯಾಕೆ ಅಷ್ಟು ಫ್ರೈ ಮಾಡ್ಬೇಕ್ರಿ. ಈಗ ಸ್ವಲ್ಪ ಹಸಿ ಇದ್ರೂ ನಡಿತೈತ್ರಿ. ಈಗ ಅದ್ರಾಗ ಸ್ವಲ್ಪ ಅರಿಶಿನ ಹಾಕಿದೆ ನೋಡ್ರಿ. ನಾನು ಅರಿಶಿನ ಹಾಕಿ ಅದು ಸ್ವಲ್ಪ ಫ್ರೈ ಆದಿಂದ ಮಡಿಕೆ ಕಾಳು ಹಾಕಾಕತ್ತೀನಿ ನೋಡ್ರಿ. ಇದಕ್ಕೇನು ನೀರು ಹಾಕಿ ಕುದಿಸೋ ಅವಶ್ಯಕತೆ ಏನಿಲ್ಲ ರೀ. ನಾ ಏನು ನೀರು ಹಾಕಾಕತ್ತಿಲ್ಲ. ಒಬ್ಬರು ನೀರು ಹಾಕಿ ಕುದಿಸ್ತಾರೆ ಕರೆ ರೀ. ನಾ ಏನು ನೀರು ಹಾಕಾಕತ್ತಿಲ್ಲ ರೀ. ಸ್ವಲ್ಪ ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ನಾವು ಒಗ್ಗರಣೆ ಹಾಕಿ ಎಲ್ಲ ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇಟ್ಟಿವಪ್ಪ ಅಂದ್ರೆ ಅದು ಎಣ್ಣೆ ಒಳಗೆ ರೀ ಫ್ರೈ ಆಗಿಬಿಟ್ಟಿರ್ತೈತೆ ರೀ. ಮೆತ್ತಗನೂ ಆಗಿರ್ತವೆ. ಈಗ ಉಪ್ಪು ಹಾಕಿದೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಮುಗಿದು ಹೋಯ್ತು ನೋಡ್ರಿ. ಪಲ್ಯ ರೆಡಿ ಆದಂಗೆ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದೀವಪ್ಪ ಅಂದ್ರೆ ಮುಗಿದು ಹೋಯ್ತು ನೋಡ್ರಿ. ಈಗ ನೋಡ್ರಿ ಒಂದು 5 ನಿಮಿಷ ಬಿಟ್ಟು ಆದ್ಮೇಲೆ ರೀ ನಾ ಏನು ನೀರು ಹಾಕೇ ಇಲ್ಲ. ಅದು ಎಣ್ಣೆದನ್ನ ಸ್ವಲ್ಪ ಇದು ಬಿಡಾಕತ್ತೈತ್ರಿ. ಅದು ಈಗ ಲಾಸ್ಟಿಗೆ ಕೊಬ್ಬರಿ ತುರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ವಿಪ್ಪ ಅಂದ್ರೆ ಮಡಿಕೆ ಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ ನಮ್ಮದು. ಹಂಗೆ ತಿಂದರೂ ಬರ್ತೈತ್ರಿ. ರೊಟ್ಟಿ ಚಪಾತಿ ಅನ್ನದ ಹಿಂಬಲ್ಲಿ ನೀವು ಹೆಂಗೆ ಊಟ ಮಾಡಿದರೂ ಚಲೋ ರೀ. ಇದು ಮಡಿಕೆ ಕಾಳು ರೀ ಅಷ್ಟು ಟೇಸ್ಟಾಗಿ ಇರ್ತೈತ್ರಿ. ಇದು ಅಷ್ಟು ರುಚಿನೂ ಇರ್ತೈತ್ರಿ. ಇದು ನೀವು ಒಣ ಖಾರ ಹಾಕಿ ಮಾಡಿದರೂ ನಡಿತೈತ್ರಿ, ಹಸಿ ಖಾರ ಹಾಕಿ ಮಾಡಿದರೂ ನಡಿತೈತಿ. ಈಗ ನಮ್ದು ಪಲ್ಯ ರೆಡಿ ಆಗೈತೆ ನೋಡ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ವಿಡಿಯೋ ಹೆಂಗೆ ಬಂದೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ಮರೆಯೋಕೆ ಹೋಗ್ಬೇಡ್ರಿ. ಮತ್ತೊಂದು ವಿಡಿಯೋದ ಮೇಲೆ ಸಿಗ್ತೀನಂತ್ರಿ. ನಮಸ್ಕಾರ ವೀಕ್ಷಕರೇ.